ಈಗ ಸರ್ಕಾರ ಒಳ ಮೀಸಲಾತಿ ಕೊಟ್ಟಿದೆ, ಆದರೆ ಇನ್ನೂ ಕೂಡ ಆ ರೋಸ್ಟರ್ ಬಿಂದುನ ಸಮಸ್ಯೆಗಳು ಗೊಂದಲಗಳು ಮುಂದುವರೆದಿದೆ. ಮೊನ್ನೆ ತಾವು ಕೂಡ ಕ್ಯಾಬಿನೆಟ್ ನಲ್ಲಿ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರಿ. ಈ ವಿಷಯದಲ್ಲಿ ಏನು ಸರ್ಕಾರ ಒಳ್ಳೆ ತೀರ್ಮಾನವನ್ನು ಮಾಡಿದೆ. ಬಹುತೇಕ 40 ವರ್ಷಗಳ ಸಂಘ ಸಂಸ್ಥೆಗಳು, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ಮಾದಿಗ ದಂಡೋರ ಸಮಿತಿ, ದಲಿತ ಸಂಘರ್ಷ ಸಮಿತಿ, ಇದಕ್ಕೆ ಪರವಾಗಿ ಅಂತ ಹೋರಾಟ ಮಾಡಿದ ಎಲ್ಲ ಸಂಘ ಸಂಸ್ಥೆಗಳು, ಹೋರಾಟ ಸಮಿತಿಗಳು ಫಲ ಇವತ್ತು 40 ವರ್ಷ ಆದಮೇಲೆ ಇದೊಂದು ಅವಕಾಶ ಆಗಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನವನ್ನು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟ ಅವಿರೋಧವಾಗಿ ಇದನ್ನು ತೀರ್ಮಾನ ಮಾಡಿದೆ. ನಾಗಮೋಹನ್ ದಾಸ್ ಅವರ ರಿಪೋರ್ಟನ್ನು ಒಪ್ಕೊಂಡಿದ್ದೀವಿ. ಜನಸಂಖ್ಯೆ ಆಧಾರದ ಮೇಲೆ ಮಾಡುವಾಗ ಸ್ವಲ್ಪ ಹೈಕೋರ್ಟು ಒಂದು ಆದೇಶವನ್ನು ಮಾಡಿದಾಗ ನೀವು ರಿಸರ್ವೇಷನ್ 56ಕ್ಕೆ ಹೋಗಬಾರ್ದು, 50ರೊಳಗಡೆ ಮಾಡಬೇಕು ಅಂತ ಹೇಳಿದಾಗ ನಾವು 56ಕ್ಕೆ 665 ಮಾಡಿದ್ದೀವಿ. ಕೋರ್ಟ್ ಅವರು ಫೈನಲ್ ವರ್ಡಿಕ್ಟ್ ಆಗೋ ತನಕ 665 ಇಟ್ಟಿರ್ತೀವಿ ಜಾರಿಯಲ್ಲಿ. ಆದರೆ ನಾವು ಇಂಪ್ಲಿಮೆಂಟ್ ಮಾಡೋದು ಅದನ್ನು 5.25 4.25 ಥರ ಮಾಡ್ಕೊತೀವಿ. ABC ಇಲ್ಲಿ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಅದು ಲೆಫ್ಟ್ ಆಗಲಿ, ರೈಟ್ ಆಗಲಿ, ಬೋವಿ, ಲಂಬಾಣಿ, ಕೊರಮ, ಕೊರ್ಚ, ಮೋಸ್ಟ್ ಬ್ಯಾಕ್ವರ್ಡ್. ನಾಗಮೋಹನ್ ದಾಸ್ ರಿಪೋರ್ಟ್ ಅವರನ್ನು ನಾವು ಸಂಪೂರ್ಣವಾಗಿ ಒಪ್ಪಿಕೊಂಡು ಮಾಡಿದ್ದೇವೆ. ಇದರಲ್ಲಿ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಈ ತೀರ್ಮಾನ ಆಗಿದೆ. ಈಗ ಅದು ಇನ್ನು ಏನು 56,000 ಹುದ್ದೆ ಜೊತೆಗೆ ಇನ್ನು ಆಗಬೇಕಾದ್ರೆ ಎಲ್ಲದಕ್ಕೂ ಕೂಡ ಅನ್ವಯಿಸುವಂಥ ತೀರ್ಮಾನ ಕೊಟ್ಟಿದ್ದೀವಿ. ಬಹುತೇಕ ಇಂಥ ಒಂದು ತೀರ್ಮಾನವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಬೇಕು. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಬೇಕು. ಸಚಿವ ಸಂಪುಟಕ್ಕೆ ಒಂದು ದಿಟ್ಟ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ಅವರು ಯಾವಾಗಲೂ ಕೂಡ ಶೋಷಿತ ವರ್ಗಗಳ ಪರವಾಗಿ ಸಮಾಜದಲ್ಲಿ ಸಮಾನತೆಯನ್ನು ಕಾಣಬೇಕು ಅಂತೇಳಿ ಅವರ ಅಹಿಂದ ಹೋರಾಟ ಇವತ್ತು ನಿಜವಾಗಲೂ ಕೂಡ ಯಾರು ನಿಜವಾಗಿ ಶೋಷಿತ ವರ್ಗಗಳಿದ್ದರೂ, ಯಾರು ವಂಚಿತರಾಗಿದ್ದರು, 101 ಜಾತಿಯಲ್ಲಿ ವಂಚಿತರಾಗಿ ಅತಿ ಹಿಂದುಳಿದವರಿಗೆ ನ್ಯಾಯ ಕೊಡುವಂಥರಲ್ಲಿ ಅವರು ಇವತ್ತು ಚರಿತ್ರೆಯ ಪುಟಗಳಿಗೆ ಸೇರಿದ್ದಾರೆ. ಇತಿಹಾಸ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ನಾವು ಹೋರಾಟ ಸಮಿತಿಗಳು ತಿಳಿಸ್ಬೇಕಾಗ್ತದೆ, ತಿಳಿಸ್ತಾ ಇದ್ದೀವಿ. ಉಳಿದಂಥ ವಿಷಯಗಳೇನಿದೆ, ರೋಸ್ಟರ್ ಬಿಂದುವಿನಲ್ಲಿ 15ವರೆಗೂ ಪ್ರಾಬ್ಲಮ್ ಇಲ್ಲ. 14 ಬಂದರೆ, 8 ಬಂದರೆ, 9 ಬಂದರೆ, ಅಲ್ಲಿ 3 15 ಬಂದರೆ 12 ಜನರಲ್ಗೆ ಹೋಗ್ತದೆ, 3 SC ABCಗೆ ಬರ್ತದೆ. ಯಾವಾಗ 15 ಇಲ್ದಿರ 14 ಆದಾಗ ABಗೆ ಸಿಗ್ತದೆ, Cಗೆ ಸಿಗಲ್ಲ. ಅದಕ್ಕೇನು ಮಾಡಿದ್ದೀವಿ, ಇದನ್ನು ಈ 101 ಜಾತಿಗಳೇನಿವೆ ಶೆಡ್ಯೂಲ್ ಕ್ಯಾಸ್ಟಲ್ಲಿ ಇವರೆಲ್ಲರೂ ಕಾಂಪೀಟ್ ಮಾಡಲಿ, ಯಾರಾದರೂ ಆಯ್ಕೆ ಆಗಲಿ, ಅದರಲ್ಲಿ ಏನೂ ಪ್ರಾಬ್ಲಮ್ ಇರಲ್ಲ ಅಂತ ನಿರ್ಣಯವನ್ನು ಮಾಡಿದ್ದೇವೆ. ನಾವೇ ಆ ತೀರ್ಮಾನವನ್ನು ಮಾಡಿದ್ದೇವೆ. ಅದರ ಮೇಲೆ ಏನಾದರೂ ಏರ್ಪೇರುಗಳು ಬಂದರೆ ಮತ್ತೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇವೆ. ಒಟ್ಟಾರೆ ಬೈ ಆ್ಯಂಡ್ ಲಾರ್ಜ್ ಒಂದು ಇತಿಹಾಸ ಇವತ್ತು 1%, 1.5% ಕೂಡ ತಗೊಳ್ಳೋಕೆ ಆಗ್ದಿರೋಂಥ ಜನಕ್ಕೆ 5.25% ಇತಿಹಾಸ 40 ವರ್ಷ ಹೋರಾಟಕ್ಕೆ. ಇನ್ಮೇಲೆ ಎಲ್ರಿಗೂ ಸಮವಾಗಿ ಹಂಚಿಕೆ ಆಗ್ತದೆ. 101 ಜಾತಿಯಲ್ಲಿ ಯಾರಿಗೂ ಅನ್ಯಾಯ ಆಗದಿರೋ ದ ಮೋಸ್ಟ್ ಬ್ಯಾಕ್ವರ್ಡ್ ಅನ್ನೋರು ಕೂಡ ಅವ್ರಿಗೆ ನಾವು 4.25 ಇಟ್ಟಿದ್ರು 1% ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು ಅಂತ ಮಾಡಿದ್ದೀವಿ. ಅವರಲ್ಲಿ ಇಲ್ಲದಾಗ ಅದೇ ಗ್ರೂಪ್ನಲ್ಲಿ C ಗ್ರೂಪ್ನವ್ರಿಗೆ ಸಿಗ್ತದೆ, ಯಾರಿಗೂ ಅನ್ಯಾಯ ಆಗೋದಿಲ್ಲ. ಒಂದಂತೂ ಒಂದು ಒಳ್ಳೆ ಕೆಲಸವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಾಡಿದ್ದೀವಿ.